ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿವೇಕ್ ಬೆಳತು. ನಾನು ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಕಾಲೇಜ್ ಬೆಂಗಳೂರಿನಲ್ಲಿ. ಸೊ ಈ ದಿನ ಹೆಂಗಸರಲ್ಲಿ 5 ಬಹಳ ಮುಖ್ಯವಾದ ಕ್ಯಾನ್ಸರ್ಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ತೇನೆ. ಸೊ 5 ಮುಖ್ಯವಾದ ಕ್ಯಾನ್ಸರ್ಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಹೆಂಗಸರಲ್ಲಿ ಮೊದಲನೇದಾಗಿ ಬ್ರೆಸ್ಟ್ ಕ್ಯಾನ್ಸರ್. ಈ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚು ಕಡಿಮೆ 2 ಲಕ್ಷ ಜನಗಳಲ್ಲಿ ಬರುತ್ತೆ. ಸೊ 1 ವರ್ಷದಲ್ಲಿ. ಇನ್ನು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ 1.3 ಲಕ್ಷ ಜನರು ಈ ಕಾಯಿಲೆ ಗೊತ್ತಾಗ್ತಾರೆ. ಇನ್ನು ಮೂರನೇದು ಒವೇರಿಯನ್ ಕ್ಯಾನ್ಸರ್ ಅಥವಾ ಅಂಡಾಶಯದ ಕ್ಯಾನ್ಸರ್. ಇದು 50,000 1 ವರ್ಷದಲ್ಲಿ ಡಯಾಗ್ನೋಸ್ ಆಗ್ತಾರೆ. ಅದು ಬಿಟ್ಟರೆ ನೆಕ್ಸ್ಟ್ ಬಾಯಿ ಕ್ಯಾನ್ಸರ್, ಓರಲ್ ಕ್ಯಾವಿಟಿ ಅಥವಾ ಟಂಗ್ ಕ್ಯಾನ್ಸರ್ ಇವೆಲ್ಲ ಏನಿದೆ ಇದು 36,000 1 ವರ್ಷದಲ್ಲಿ. ಇನ್ನು 5ನೇದು ಕೋಲಾನ್ ಅಥವಾ ಕರುಳಿನ ಕ್ಯಾನ್ಸರ್ ಅಥವಾ ರೆಕ್ಟಲ್ ಕ್ಯಾನ್ಸರ್, ಗುದದ್ವಾರದ ಕ್ಯಾನ್ಸರ್. ಇದು ಹೆಚ್ಚು ಕಡಿಮೆ 26,000 ಜನ 1 ವರ್ಷದಲ್ಲಿ ಗೊತ್ತಾಗ್ತಾರೆ. ಸೊ ಇವುಗಳ ಇನ್ಸಿಡೆನ್ಸ್ ಇದಾದ್ರೆ ಇದರ ಮುಖ್ಯ ಗುಣಲಕ್ಷಣಗಳು ಅಥವಾ ರೋಗ ಲಕ್ಷಣಗಳು ಏನಿರುತ್ತೆ ಅಂತ ಹೇಳಿದ್ರೆ, ಬ್ರೆಸ್ಟ್ ಕ್ಯಾನ್ಸರ್ಗೆ ಒಂದು ಗಂಟು, ನೋವಿಲ್ಲದೆ ಇರುವಂತಹ ಗಂಟು ಸಾಧಾರಣ ಮುಖ್ಯವಾದ ಒಂದು ಸಿಂಪ್ಟಮ್ ಆಗಿರುತ್ತೆ. ಅದಲ್ಲದೆ ಬ್ರೆಸ್ಟ್ ಮೇಲೆ ಚರ್ಮದ ಮೇಲೆ ಕೆಲವು ಬದಲಾವಣೆಗಳನ್ನು ನೋಡ್ಬೋದು, ಅಥವಾ ನಿಪ್ಪಲಲ್ಲಿ ಡಿಸ್ಚಾರ್ಜ್ ಕೂಡ ಕೆಲವು ಸಾರಿ ಆಗ್ಬೋದು. ಇನ್ನು ಕೆಲವು ಸಾರಿ ಕಂಕ್ಲಲ್ಲಿ ಅಥವಾ ಆರ್ಪಿಟ್ ಅಂತ ನಾವೇ ಹೇಳ್ತೀವಿ, ಅಲ್ಲಿ ಗಂಟು ಕಾಣಿಸ್ಬೋದು. ಸೊ ಇವು ಕೆಲವು ರೋಗ ಲಕ್ಷಣಗಳು, ಬ್ರೆಸ್ಟ್ ಕ್ಯಾನ್ಸರ್ನ ರೋಗ ಲಕ್ಷಣ. ಬ್ರೆಸ್ಟ್ ಕ್ಯಾನ್ಸರ್ಗೆ ನಾವು ಮ್ಯಾಮೋಗ್ರಾಮ್ ಅಂತ ಹೇಳ್ತೇವೆ. ಇದೊಂದು ಎಕ್ಸ್ರೇ ಆಗಿರುತ್ತೆ. ಇದನ್ನ 40 ವರ್ಷ ದಾಟಿದ ಎಲ್ಲಾ ಮಹಿಳೆಯರು ಮಾಡಿಸ್ಕೊಳ್ಬಹುದು. ಇನ್ನು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ನ ಪ್ರಮುಖ ರೋಗ ಲಕ್ಷಣಗಳು ಯಾವ್ದಂತ ಹೇಳಿದ್ರೆ, ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಅಂತ ಹೇಳಿದ್ರೆ ಹೆಂಗಸರಲ್ಲಿ ಕೆಂಪು ರಕ್ತ ಸ್ರಾವ ಆಗುವಂಥದ್ದು. ಸೊ ವೆಜೈನಲ್ ಬ್ಲೀಡಿಂಗ್ ಅಂತ ನಾವು ಹೇಳ್ತೀವಿ. ಇದು ಯಾರಿಗಾದ್ರೂ ಪದೇ ಆಗ್ತಾ ಇದ್ರೆ, ಪರ್ಟಿಕ್ಯುಲರ್ಲಿ ಪೋಸ್ಟ್ ಮೆನೋಪಾಸಲ್ ಅಂದ್ರೆ 45 ವರ್ಷ ಅಥವಾ 50 ವರ್ಷ ದಾಟಿದ ಹೆಂಗಸರಲ್ಲಿ ಈ ತರ ಆಗ್ತಾ ಇದ್ರೆ ಅವ್ರು ಅದನ್ನ ತಕ್ಷಣ ತಮ್ಮ ಡಾಕ್ಟರ್ ತೋರಿಸ್ಕೋಬಹುದು. ಈ ಕ್ಯಾನ್ಸರ್ ಕೂಡ ನಾವು ಪ್ಯಾಪ್ಸ್ಮಿಯರ್ ಅಂತ ಒಂದು ಹೆಸರಿನ ಟೆಸ್ಟ್ ಇಂದ ಬೇಗ ಕಂಡುಹಿಡಿಯಬಹುದು. ಇದನ್ನ 20 ವರ್ಷ ದಾಟಿದ ಎಲ್ಲಾ ಹೆಂಗಸರು ಪ್ರತಿ ವರ್ಷ ಅಥವಾ ಪ್ರತಿ 2 ವರ್ಷ ಶುರುವಿನಲ್ಲಿ ಮಾಡಿಸ್ಕೊಳ್ಬಹುದು. ಇದರಿಂದ ನಾವು ಈ ಕ್ಯಾನ್ಸರ್ನ ಬೇಗ ಕಂಡುಹಿಡಿಯಬಹುದು ಮತ್ತು ಅದನ್ನು ಗುಣಪಡಿಸಬಹುದು. ಇನ್ನು ಒವೇರಿಯನ್ ಕ್ಯಾನ್ಸರ್ ಅಥವಾ ಅಂಡಾಶಯದ ಕ್ಯಾನ್ಸರ್ ರೋಗ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರಿಗೆ ಹೊಟ್ಟೆ ಕೂತ್ಕೊಳ್ಳೋದು, ಹಸಿವಿಲ್ಲದೆ ಇರೋದು, ತೂಕ ಕಡಿಮೆ ಆಗ್ಬೋದು, ಕೆಲವರಿಗೆ ಯೂರಿನ್ ಸಿಂಪ್ಟಮ್ಸ್ ಅಂದ್ರೆ ಇವೆಲ್ಲ ಇರ್ಬೋದು. ಇದಕ್ಕೆ ಯಾವುದೇ ನಿರ್ದಿಷ್ಟವಾದಂತಹ ಟೆಸ್ಟ್ ಇಲ್ಲ, ಬಟ್ ಅಲ್ಟ್ರಾಸೌಂಡ್ ಅಥವಾ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಂಡು ಮತ್ತೆ ಬ್ಲಡ್ ಟೆಸ್ಟ್ ಇಂದ ಈ ಕಾಯಿಲೆಯನ್ನು ಕಂಡುಹಿಡಿಯಬಹುದು ಮತ್ತು ಅದನ್ನ ತಕ್ಷಣ ವೈದ್ಯರ ಗಮನಕ್ಕೆ ಬಂದ್ರೆ ಅದನ್ನ ಕ್ಯೂರ್ ಮಾಡ್ಕೊಳ್ಳಿ. ಇನ್ನು ಬಾಯಿ ಕ್ಯಾನ್ಸರ್, ಇದಕ್ಕೆ ನಮ್ಗೆ ಯಾವುದೇ ತರಹದ ಸ್ಕ್ರೀನಿಂಗ್ ಟೆಸ್ಟ್ ಇಲ್ಲ, ಬಟ್ ಇದು ಯಾರು ಟೊಬ್ಯಾಕೋ ಅಥವಾ ತಂಬಾಕನ್ನ ಅಗಿಯೋದು ಅಥವಾ ತಿನ್ನೋದು ಅಥವಾ ಬೀಡಿ ಅಥವಾ ಸಿಗರೇಟ್ ಸೇರೋದು, ಇಂಥವರಲ್ಲಿ ಈ ಕಾಯಿಲೆ ಬರುತ್ತೆ. ಸೊ ಅಂತವ್ರಿಗೆ ಯಾಕಾದ್ರೂ ಏನಾದ್ರು ಬಾಯಲ್ಲಿ ಅಲ್ಸರ್ಸ್ ಇದ್ರೆ ಅಥವಾ ಏನಾದ್ರು ನೋವಿದ್ರೆ ಅದನ್ನ ತಕ್ಷಣ ಡಾಕ್ಟರ್ಗೆ ತೋರಿಸಿ ಅದನ್ನ ಫರ್ದರ್ ಟೆಸ್ಟ್ ಗಳೆಲ್ಲ ಮಾಡಿಸ್ಕೊಳ್ಬಹುದು. ಇನ್ನು ಕೋಲಾನ್ ಮತ್ತೆ ರೆಕ್ಟಮ್ ಅಥವಾ ಕರುಳಿನ ಅಥವಾ ಗುದದ್ವಾರದ ಕ್ಯಾನ್ಸರ್ನ ರೋಗ ಲಕ್ಷಣಗಳು ಏನಂತ ಹೇಳಿದ್ರೆ, ಯಾರಿಗಾದ್ರೂ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಇದ್ರೆ ಅಥವಾ ಲೂಸ್ ಮೋಷನ್ ಅಂದ್ರೆ ಬೇದಿ ಆಗುವಂಥದ್ದು, ಇನ್ನು ತೂಕ ಕಡಿಮೆ ಆಗ್ಬೋದು, ರಕ್ತ ಹೋಗ್ಬೋದು ಇದರಲ್ಲಿ ಮೋಷನ್ ಅಲ್ಲಿ, ನಂತರ ಕೆಲವರಿಗೆ ಅನೀಮಿಯಾ ಆಗ್ಬೋದು ಅಂದ್ರೆ ರಕ್ತಹೀನತೆ ಆಗುವಂಥದ್ದು. ಇವು ಕೆಲವು ರೋಗ ಲಕ್ಷಣಗಳು. ಇಂತಹ ಯಾವ್ದಾದ್ರು ಸಿಂಪ್ಟಮ್ಸ್ ಅಥವಾ ಏನಾದ್ರು ಈ ತರ ರೋಗ ಲಕ್ಷಣಗಳು ಇದ್ರ ತಕ್ಷಣ ಅದಕ್ಕೆ ಕೊಲೊನೋಸ್ಕೋಪಿ ಅಂತ ಮಾಡಿಸ್ಕೊಳ್ಬಹುದು. ಕೊಲೊನೋಸ್ಕೋಪಿ ಅಂದ್ರೆ ಅದೊಂದು ಎಂಡೋಸ್ಕೋಪಿ. ಸೊ ಇದನ್ನ ಎವ್ರಿ 5 years 50 ವರ್ಷ ದಾಟಿದವ್ರು ಎಲ್ಲರೂ ಮಾಡಿಸ್ಕೊಳ್ಬೇಕು. ಅಟ್ಲೀಸ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಸಿಂಪ್ಟಮ್ಸ್ ಇದ್ದಾಗ ಮಾಡಿಸ್ಕೊಂಡು ತಕ್ಷಣ ಅದನ್ನ ಕಾಯಿಲೆ ಕಂಡುಹಿಡ್ಕೊಂಡ್ರೆ ಇದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಟ್ಟು ಅದನ್ನ ಸಹ ಗುಣಪಡಿಸಬಹುದು. ಇದು ಈ 5 ಮುಖ್ಯವಾದಂತಹ ಕ್ಯಾನ್ಸರ್ಗಳ ಬಗ್ಗೆ ಕೆಲವು ಮಾಹಿತಿಗಳು. ನಮಸ್ಕಾರ.